ನೋಡಿ. ನೀನು ಬೇರೆಯವರ ಯಶಸ್ಸನ್ನು ನೋಡಿ ನನ್ನ ಕೈಯಿಂದ ಹಂಗೆ ಪಕ್ಕದ ಮನೆಯವನು ಹುಡುಗ ರಂಗೋಲಿ ಹಾಕಿದ ಕಡೆ ದೇವರು ನಾಶಲ್ಲೇ ನಮ್ಮ ಅಪ್ಪನ ಉಳಿಸ್ಕೊಟ್ಟಿಲ್ಲ ನನಗೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಶುಭೋದಯ, ಬೆಳಗಿನ ಶುಭೋದಯಗಳೆಲ್ಲರಿಗೂ. ಇವತ್ತಿನ ಚಾಲೆಂಜ್ ಏನಪ್ಪ, ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನಾನು ಬೆಳಗ್ಗಿಂದ ಸಾಯಂಕಾಲ ತನಕ ಏನೇನು ಕೆಲಸಗಳು ಮಾಡ್ತೀನಿ ಅದನ್ನು ವರುಣ್ ಕೈಲಿ ಮಾಡಿಸ್ಬೇಕು ಅಂತ ಚಾಲೆಂಜ್ ಮಾಡ್ತಿದ್ದೀನಿ. ಏಕೆಂದರೆ ಸುಮಾರು ಜನ ಕಮೆಂಟ್ಸ್ ಆಗ್ತಾಯಿದ್ರಿ, ವರುಣ್ ಬೆಳಗಿನ ಸಾಯಂಕಾಲ ಗಂಟೆ ಅಮ್ಮ ಏನೇನು ಕೆಲಸ ಮಾಡ್ತಾರೆ ಅದನ್ನೆಲ್ಲ ಮಾಡಬೇಕು ಅಂತ. ಅದಕ್ಕೋಸ್ಕರ ಇವತ್ತು ಪುಟ್ಟುಗೆ ಚಾಲೆಂಜ್ ಕೊಡೋಣ ಅಂದ್ಕೊಂಡಿದ್ದೀನಿ. ಸೊ ಟೈಮ್ ಇವಾಗ 6:30. ಬನ್ನಿ ಅವನ್ನ ಏನು ಮಾಡ್ತಿದ್ದಾನೆ ನೋಡಿಬಿಟ್ಟು ಎಬ್ಬರಿಸ್ಬಿಟ್ಟು ಅವನಿಗೆ ಕೆಲಸ ಕೊಡುವ. ಅವರು ಸ್ಲೀಪಿಂಗ್, ಫುಲ್ ಸ್ಲೀಪಿಂಗ್. ಈಗ ಅವನ್ನ 30 ಎಬ್ಸೋ. ಪುಟ ಪುಟ, ಗೆಟಪ್ 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 ಗೆಟಪ್. ಟೈಮ್ ಓವರ್ ಆಯಿತು. ಎದ್ದೇಳು. ಚಾಲೆಂಜ್ ಇದೆ ಇವತ್ತು ನಿನಗೆ. ಗುಡ್ ಮಾರ್ನಿಂಗ್ ಗೆಟಪ್. ಗುಡ್ ಮಾರ್ನಿಂಗ್. ನಮ್ಮ ವ್ಯೂವರ್ಸ್ಗೆಲ್ಲ ಹೇಳು ಗುಡ್ ಮಾರ್ನಿಂಗ್, ಹೇಳು ಸಬ್ಸ್ಕ್ರೈಬರ್ಸ್ಗೆಲ್ಲನು. ಎಲ್ರು ಗುಡ್ ಮಾರ್ನಿಂಗ್ ಗೈಸ್. ನಮಗೆ ನೆನೆ ನೈಟ್ ಹೇಳ್ದೆ ಗೈಸ್ ಮಾಡು ಅಂತ. ಮಾಡಿದಾಗ ಅಂದ್ಕೊಡಿ ನಮ್ಮ ಒಂದು ಮಾಡ್ತವ್ರೆ. ಏಕೆ ಆಗಲ್ಲ ಅಂತನಾ? ನಾನು ಮಾಡಲ್ಲ ಅಂತ. 6 ಗಂಟೆಗೆ ಬಂದ್ಬಿಟ್ಟು ಅಮ್ಮ ಒಂದು 1 ಅವರ್ ಬಿಟ್ಟು ಬರ್ಬೇಕು ತಾನೆ. 1 ಅವರ್ ಬಿಟ್ಟರೆ ಕೆಲಸ ಲೇಟ್ ಆಗಿಬಿಡುತ್ತೆ. ಎದ್ದೇಳು. ಆರಾಧ್ಯ ನೋಡೋದು ಈ ಫೋಟೋ. ಹಾಯ್ ನಮಸ್ಕಾರ ಎಲ್ರಿಗೂ. ಸೊ ಗಾಯ್ಸ್, ಈಗ ಎದ್ದು ಫ್ರೆಶ್ ಅಪ್ ಆದೆ. ನಮ್ಮ ನೋಡೋಣ ಬೆಳಿಗ್ಗೆ ನಂಗೆ ಏನು ಕೆಲಸ ಕೊಡ್ತಾರೆ ಅಂತ. ಅಮ್ಮ ಹೇಳಿ, ಏನು ಕೆಲಸ ಮಾಡಬೇಕು? ಬೆಳಿಗ್ಗೆ ಹೋಗೋ ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಬ. ಬಿಸಿನೀರು ಕಾಯಿಸ್ಕೊಬೇಕು ನೀನು ಕುಡಿಯೋಕ್ಕಾ? ಬಿಸಿನೀರು ಹಂಗೆ ಕಾಫಿ. ಬಿಸಿನೀರು ಕಾಫಿ. ಗಾಯ್ಸ್ ನಮ್ಮಂಗೆ ಬಿಸಿನೀರು ಕಾಫಿ ಬೇಕಂತೆ. ಫಸ್ಟ್ ಅದು ಕೊಟ್ಬಿಡೋಣ. ಮೊದಲು ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಹಾಂ, ಪಾತ್ರೆ ತೊಳಿದ್ರಲ್ಲ, ಎಲ್ಲ ಕ್ಲೀನ್ ಮಾಡಿದ್ರಲ್ಲ, ಹಂಗೆ ಬಿಟ್ಟಿರ್ತಿದ್ನಲ್ಲೋ, ನಿನ್ನ ಕೈಲೇ ಕ್ಲೀನ್ ಮಾಡಿಸ್ತಾ ಇದ್ದೆ. ನಾನು ರಾತ್ರಿಯಿಂದನೇ ಸ್ಟಾರ್ಟ್ ಮಾಡಬೇಕಾಯ್ತು. ಈ ಭಾಳ ಕಡೆ 6 ಗಂಟೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿ. ನೀವು ರಾತ್ರಿಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಸುಮಾರು ಪಾತ್ರೆಗಳೆಲ್ಲ ಇರ್ತಿದ್ದಲ್ಲಿ, ತೊಳೆಯೋಕ್ಕಾಗ್ತಿರ್ಲಿಲ್ಲ. ಸೊ ಗಾಯ್ಸ್, ಹಾಲು ಇಲ್ಲಿದೆ. ಸೊ ಕಾಫಿ ಮಾಡೋದಕ್ಕೆ ಏನು ಹಾಲು ಮತ್ತು ಪಾತ್ರೆ ಬೇಕು. ಪಾತ್ರೆ ಇಲ್ಲಿದೆ. ಅಮ್ಮ ಹಾಲು ಪಾತ್ರೆ ಇಲ್ಲಿದೆ, ಬಿಸಿನೀರು ಕಾಯಿಸ್ತಾರೆ, ಅದರಲ್ಲೇ ಮಾಡಿ. ಅದರಲ್ಲೇ ಮಾಡಲಾ? ಓಕೆ ಡನ್. ಸೊ ಗಾಯ್ಸ್, ನಮ್ಮ ಕುಶಾನಿ ಬೇಬಿ ಏನು ಮಾಡ್ತೀವಿ ಹೇಳಿ ಗೊತ್ತಾ? ಇನ್ನು ಮಲಗಿದ್ದಾಳೆ, ಎದ್ದಿಲ್ಲ. ನಾವು ಸೇವನೆ ಮಾಡಿ ಲೋಟನೇ ಇಲ್ದೆ ನನಗೆ ಜಿಪುಣ್ ನನ್ನ ಮಗ. ನನಗೆ ಹೇಳ್ತಾನೆ ಜಿಪುಣಿ ಅಂತ. ನಾನು ಬಿಸಿನೀರಿಗಂತ ಒಂದು ಲೋಟ ಮಡಗಿದ್ದೀನಿ, ಕಾಫಿಗಂತ ಇದು ಕಾಫಿ ಲೋಟನಾ? ಗಾಯ್ಸ್, ಅದು ಕಾಫಿ ಲೋಟ ಅಂತ ನಾನು ಬಿಸಿನೀರು ಲೋಟ ಅನ್ಕೊಂಡೆ. ಅದೇ ಹಾಕ್ಬಿಡಿ. ಸಾರಿ. ಕುಶಾನಿ ಕೂಡ ಕುಡ್ಕೋತಾಳೆ. ಕೊಡು ಬೇರೆ ಲೋಟ ತಗೊಂಡು. ಇಲ್ಲ ಕೊಡಮ್ಮ, ಪರವಾಗಿಲ್ಲ. ಇಷ್ಟು ಕುಡಿ ಫಸ್ಟ್. ನನ್ನೇ ಜಿಪುಣಿ ಅಂತ, ನೀನಂತ ಜಿಪುಣ್ ನನ್ನ ಕುಡಿ. ನೀನು ಕಾಫಿ, ಅದು ದೊಡ್ಡ ಕೊಡ್ತೀನಿ. ನೀನು ಕಾಫಿ ಅಂದ್ರೆ ಇಷ್ಟ ಅಲ್ವಾ? ಕುಡಿ. ಈ ಥರ ಕಾಫಿ ಕೊಡ್ತೀನಿ, ಕುಡಿ ಅದರಲ್ಲಿ. ಸೊ ಗಾಯ್ಸ್, ಸುಮಾರು ಜನಕ್ಕೆ ಕಾಫಿ ಮಾಡೋದಕ್ಕೆ ಬರಲ್ಲ. ಕಾಫಿ ಮಾಡೋದು ಎಷ್ಟು ಗೊತ್ತಾ? ಇಷ್ಟು ಈಸಿ. ಫಸ್ಟ್ ಒಂದು ಪಾತ್ರೆ ಕೊಡಿ, ಅದಕ್ಕೆ ಹಾಲನ್ನ ಹಿಂಗೆ ಹಾಕಿ, ಹಾಲು ತುಂಬ ಗಟ್ಟಿ ಅಂದರೆ ಒಂದು ಸ್ವಲ್ಪ ನೀರು ಹಾಕಿ. ಎಷ್ಟು ನಾನು ಶುಗರ್ ಹಾಕಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಬಂದು ಶುಗರ್ ಹಾಕ್ತವ್ರೆ. ಶುಗರ್ ಎಸ್ಕೊಡಿ ಅಮ್ಮ, ನಿಂಗೆ ವಯಸ್ಸಾಗಿದೆ. 41 ವರ್ಷ ಆಯ್ತು. ಅಮ್ಮ ಎಲ್ಲರೂ ಕೇಳ್ತಾರಮ್ಮ, ನೀವು ಅಮ್ಮಂಗೆ 42 ವರ್ಷ, ನಿಮ್ಮ ಅಕ್ಕಂಗೆ 25 ವರ್ಷ, ಹೆಂಗದು? ನೀವು ಅಮ್ಮ ಮತ್ತೇನು 14 ಇಯರ್ಗೆ ಮದುವೆ ಆಗ್ಬಿಟ್ರಾ? 15 ಇಯರ್ಗೆ ಮದುವೆ ಇದ್ದಾಗ ನನಗೆ 16 ವರ್ಷ. ನಾನು ಹುಟ್ಟಿದ್ದು 82ನೇ ಇಸ್ವಿಲಿ. ನನ್ನ ಮದುವೆ ಆಗಿದ್ದು 98ನೇ ಇಸ್ವಿಲಿ. ಚೈತ್ರ ಹುಟ್ಟಿದ್ದು 99ನೇ ಇಸ್ವಿಲಿ. ನೀನು ಹುಟ್ಟಿದ್ದು 2001ನೇ ಇಸ್ವಿಲಿ. ಅಂದ್ರೆ ಅಲ್ಲಿಂದ ಇಲ್ಲಿಗೆ ನನಗೆ ಎಷ್ಟು ವಯಸ್ಸು, ಚೈತ್ರಿಗೆ ಎಷ್ಟು ವಯಸ್ಸು, ನಿನ್ಗೆ ಎಷ್ಟು ವಯಸ್ಸು ಅಂತ ಚೆನ್ನಾಗಿ ಲೆಕ್ಕ ಹಾಕೊಳ್ಳಿ. 41 ಇಯರ್ಸ್ ನಿನ್ಗೆ ಇವಾಗ. 42. ನಿಮ್ಮ ಮದುವೆ ಆಗಿದೆ ಅವಾಗ 98 ಅಲ್ಲಿ. ಅಂದ್ರೆ ನಿಂಗೆ ಎಷ್ಟು ವಯಸ್ಸು? 14 ವಯಸ್ಸು. 14 ವಯಸ್ಸು ಮದುವೆ ಆದ. ನೋಡಿದ್ರ ಅಮ್ಮ ಎಷ್ಟು ವಯಸ್ಸು ಮದುವೆ ಆಗೋರೆ. ಇವಾಗಲೇ ಗೈಸ್ ಆಗಲ್ಲ 16 ವಯಸ್ಸಿಗೆ ಮದುವೆ. 30 ಆದ್ರೂ ಆಗಲ್ಲ, 35 ಆದ್ರೂ ಮದುವೆ ಆಗಲ್ಲ. ಹುಡುಗರು ಕೂಡ 35 ಆದ್ರೂ ಮದುವೆ ಆಗಲ್ಲ, 30 ಆದ್ರೂ ಮದುವೆ ಆಗಲ್ಲ. ಏನಕ್ಕಂತ ಗೊತ್ತಿಲ್ಲ, ಇದು ಪಿಕ್ಚರ್. ಗೈಸ್, ಕಾಫಿ ರೆಡಿ ಅಮ್ಮ. ಸೊ ಕಾಫಿ ಕುಡಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಏನು ಕೆಲಸ ಮಾಡ್ಬೇಕಂತ ಹೇಳ್ಬೋದು. ನೀನು ಮಾಡ್ತಾ ಇರ್ತೀನಿ. ಕಸ ಬಿಡಿಸು. ಹಾಂ, ಕಸ ಬಿಡಿಸು. ಗೈಸ್, ನಮ್ಮ ಮನೆ ನೋಡಿ ಗೈಸ್, ಎಷ್ಟು ನೀಟಾಗೈತೆ. ಕಸ ಏನು ಗುಡಿಸ್ಬೇಕಿದ್ನ? ಹಾಂ, ಫಸ್ಟೇ ಗೊತ್ತಾಗಿದೆ, ರಾತ್ರಿ ಏನು ಮಾಡ್ತಿರ್ಲಿಲ್ಲ. ಅಲ್ಲ ಕಣಮ್ಮ, ಎಷ್ಟು ನೀಟಾಗಿ ಗೈಸ್. ಎಲ್ಲಿ ಕಸ ಆಯ್ತು ನೋಡಿ ಗೈಸ್, ಒಂದು ಕಡೆ ಕಸ ಇಲ್ಲ ನಮ್ಮ ಮನೆಯಲ್ಲಿ. ಏನಕ್ಕೆ ಕಸ ಕೊಡ್ತೀವಿ ಸುಮ್ ನನ್ನ ಕಸ ಇಲ್ದಿರೋ ಜಾಗದಲ್ಲಿ. ನಮ್ಮ ಮನೆ ಎಷ್ಟು ಕ್ಲೀನ್ ಆಗಿದೆ ಗೈಸ್. ನಾವೊಬ್ಬ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡೋಣ ಮನೆ. ನಾನೇ ಕಸ ಕೊಡಿಸ್ಲಿ?
ನನ್ನ ಕಿವಿ ಮೇಲೆ ಹೂವು ಇಡ್ಬೇಡ, ಲಾಲ್ ಬಾಗೆಲ್ಲ ಇಡಕ್ಕೆ ಹೋಗ್ಬೇಡ, ಮಾಡೋ ಕೆಲಸ. ಸರಿ ಆಯ್ತು, ಮನೆಗೆ ಕಸ ಗುಡ್ಸ, ನೀವು ಕಸ ಗುಡಿಸ್ಬೇಕಂತೆ. ಕಸ ಪರ್ಕೆಲಿದೆ, ಕಸದ ಪೊರ್ಕೆ. ನೀವು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದೆ ಅಂತ ಗೊತ್ತಾಗುತ್ತೆ ಪುಟ್ಟ. ಇವಾಗ ನೋಡೋಣ, ಪೊರ್ಕೆ ಹುಡುಕಿ ಕಸ ಗುಡಿಸು. ಕಸದ ಪೊರ್ಕೆ ಎಲ್ಲಿಟ್ಟಿದ್ಯಮ್ಮ? ಕಣ್ಣು ಕಾಣಿದ್ರೆ ಪರ್ಕೆ ಹಾಕ್ತಾರಪ್ಪ, ನೀನೆಲ್ಲ ಮುಚ್ಚಿದ್ರೆ. ಕಣ್ಣು ಕಾಣ್ಸಂಗೆ ಪೊರ್ಕೆ ಇಡಬಾರ್ದು. ಯಾಕೆ? ಕಣ್ಣಂಗೆ ಕಾಣ್ಸಂಗೆ ಪೊರ್ಕೆ ಇಡಬಾರ್ದು. ಬಾ, ಸದ್ಯಕ್ಕೆ ಸಿಕ್ತಲ್ಲ, ಇವತ್ತೇ ಸಿಕ್ತಲ್ಲ. ನಾನೇ ಮಾಡ್ತೀನಿ, ಮನೆ ಮಾಡ್ತೀನಿ. ಮಾಡಿ 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 ನೀನು ಮಾಡ, ನಾನು ಮಾಡ್ತೀನಿ. ಪೊರ್ಕೆ ಕೆಳಗಿಟ್ಟು ಕ್ಲೀನ್ ಮಾಡಿಬಿಟ್ಟು. ನಾನಿರುವುದು ನಿನಗಾಗಿ, ನಾಡಿರುವುದು ನಮಗಾಗಿ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಕಣ್ಣೀರೇಕೆ ಬಿಸಿ ಉಸಿರೇಕೆ, ಮಾಡುವಿರಲ್ಲ ಆಯಾಗಿ, ಮಾಡುವೆಲ್ಲ ಆಯಾಗಿ, ನಾನಿರುವುದೇ ನಿಮಗಾಗಿ. ಬಟ್ಟೆ ಒಗಿಸ್ತೀನಿ ಪಟ್ಟೆ ಇವತ್ತಿನ ಕೈಲಿ. ಎಲ್ಲ ಹೋಗ್ಸಮ್ಮ, ನಿಮ್ಮ ನಿಂಗೆ ಏನು ಮಾಡಬೇಕು ಅನ್ಸುತ್ತೆ ಖುಷಿ ತಿಕ್ಕ ತೊಳ್ಬಿಡ್ತೀನಿ. ಏನು ಮಾಡ್ಬೇಕಂತ ಹೇಳ ಎಲ್ಲ ಮಾಡ್ಬಿಡ್ತೀನಿ. ಆ ಬಾಲ್ಕನಿ ಕಸ ಗುಡಿಸು. ಇಲ್ಲಿ ಗುಡಿಸ್ಬೇಕಾ? ಗುಡಿಸು, ಮತ್ತೆ ಅದು ಮನೆಗೆ ಸಂಬಂಧಪಟ್ಟಿದ್ದಲ್ವಾ? ಇಲ್ಲಿ ಏನು ಹಾಕ್ಬಿಡಿ ನೀನು? ಅದು ಆ ಕಡೆ ಬಿಟ್ಬಿಟ್ಟು ಗುಡಿಸು. ಅದೇನಿಲ್ಲ, ಕಿತ್ಲೆ ಹಣ್ಣಿನ ಸಿಪ್ಪೆ. ಇಷ್ಟು ಮಾತ್ರ ಮಾಡ್ಬೇಕು ಪೂಜೆಗೆ. ಆ ಪೂಜೆ ಅಂದ್ಬಿಟ್ಟು ಬೇರೆ ಏನು ಬೇಕಾದ್ರೆ ಮಾಡ್ತೀನಿ. ಯಾಕಾಗಂತೀಯ ಪುಟ್ಟ? ದೇವ್ರಿಲ್ವೇನಾ? ದೇವ್ರು ಇದಾರೆ ಕಣಮ್ಮ. ಆದರೆ ನನಗೆ ದೇವರು ಒದ್ಬಿಟ್ಟವನ ಜಾಡ್ಸಿ ಇಲ್ಲ. ಬಾ, ಇಲ್ಲಿ ಹೇಳ್ತಿದ್ದೆ ಯಾಕೆ ದೇವ್ರು ನಂಬಲ್ಲ ಅಂತ. ನಮ್ಮಪ್ಪ ಕೋವಿಡ್ ಟೈಮಲ್ಲಿ ಅಡ್ಮಿಟ್ ಆಗಿದ್ರು ಗೈಸ್ ಹಾಸ್ಪಿಟ್ಲಲ್ಲಿ. ಸೊ ಆಗ ದೇವ್ರು ಬೇಡ್ಕೊಂಡಿದ್ದೆ, ನಮ್ಮಪ್ಪನ ಉಳಿಸ್ಕೊಡು, ನಿಂಗೆ ಎಲ್ಲರೂ ಹರಕೆ ಹೊತ್ಕೊಂಡು, ನಾನು ಹರಕೆ ಹೊತ್ಕೊಂಡಿದ್ದೆ. ಸೊ ದೇವರು ದಿವಸ ನಾವು ಅಪ್ಪನ ಬೆಳಿಗ್ಗೆ ಹೋಗಿ ಅವ್ರ ಜ್ಯೂಸು ಹಾಲು ಎಲ್ಲ ಕೊಟ್ಟು ಬರ್ತಿದ್ದೆ ಬೆಳಿಗ್ಗೆ. ಕೋವಿಡ್ ಟೈಮಲ್ಲಿದ್ದಾಗ ಹಾಸ್ಪಿಟ್ಲಿದ್ದಾಗ ಹೋದಾಗೆಲ್ಲ ದೇವ್ರನ್ನ ಬೇಡ್ಕೊಂಡು ಹೋಗ್ತಿದ್ದೆ. ನಮ್ಮ ಅಲ್ಲಿ ದೇವಸ್ಥಾನ ಇದೆ, ಗಣೇಶ ಟೆಂಪಲ್ಲು, ಬೇಡ್ಕೊಂಡು ಹೋಗ್ತಿದ್ದೆ. ಸೊ ದೇವರು ಲಾಸ್ಟಲ್ಲಿ ನಮ್ಮ ಅಪ್ಪನ ಉಳಿಸ್ಕೊಟ್ಟಿಲ್ಲ ನನಗೆ. ಅದೊಂದೇ ಕಂಡು ನಾನು ದೇವ್ರಿಲ್ಲ ಅಂತ ಅಂದ್ಕೋತೀನಿ. ತಪ್ಪು ಪುಟ್ಟ ನೀನು ನಂಬಿಕೆ, ನೀನು ತಿಳುವಳಿಕೆ ತಪ್ಪು, ನೀನು ತಿಳ್ಕೊಳ್ಳೋ ರೀತಿ ತಪ್ಪು. ಇಲ್ಲ ಕಣಮ್ಮ, ಆಯುಷು ಮುಗಿದ ಮೇಲೆ ಯಾರೇನು ಮಾಡೋಕ್ಕಾಗಲ್ಲ. ನಿಮ್ಮ ಅಪ್ಪನೇ ಅಂತಲ್ಲ, ಆ ಟೈಮಲ್ಲಿ ಎಷ್ಟೊಂದು ಜನ ಹೋದ್ರು. ಆಯುಷ್ ಮುಗಿದ ಮೇಲೆ ಅದಕ್ಕೆ ಯಾರೂ ಹೊಣೆಯಲ್ಲ. ಇವತ್ತು ಅವ್ರು ಮುಂದೆ ಹೋಗಿದ್ದಾರೆ, ನಾವು ಹಿಂದೆ ಹೋಗಬೇಕು. ಎಲ್ಲನೂ ಪಾಸಿಟಿವ್ ಆಗಿ ತೊಗೊಬೇಕು, ಯಾವುದೊಂದು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ದೇವರಿದ್ದಾನೆ, ನಿನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ತಪ್ಪು. ಇದಕ್ಕೆ ಅಂತ ನನಗೆ ಗೊತ್ತಿರಲಿಲ್ಲ, ಅದನ್ನು ಡಿಲೀಟ್ ಮಾಡ್ತಲೆಯಿಂದ. ನನ್ನ ದೇವ್ರು ಇದು ಇರಲಿ, ಅವರೇ ನನ್ನ ದೇವರು. ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಂಗಂದ್ಬಿಟ್ಟು ನಿನಗೆ ಅವ್ರ ದೇವ್ರು ಇರ್ಬೋದು, ದೇವ್ರಿಗೆ ಅವ್ರ ದೇವರಲ್ಲ. ಇರ್ಬೇಕು, ನನಗೆ ಗೊತ್ತಿಲ್ಲ. ಸೈಡ್ ಬಾಂಬ್ಸ್ ಆಯ್ತು ನೀನು. ನನಗೆ ಇಲ್ಲಿ ಕಸ ಕೊಡ್ಬೇಕಾದ್ರೆ ನನಗೆ ತೊಂದರೆ ಕೊಡ್ಬೇಡ. ಹೋಗೋ ಆ ಕಡೆ. ಹೊರಗಡೆ ಬಂದು ಇಷ್ಟೊತ್ತಾಯ್ತು, ಲೈಟ್ ಉರಿತಾ ಇದೆ. ಅಯ್ಯೋ ಸಾರಿ ಕಣಮ್ಮ. ಒಂದು ಯೂನಿಟ್ಗೆ ಎಷ್ಟಂತ ಗೊತ್ತಾ ಇವಾಗ ಕರೆಂಟ್ ಬಿಲ್ಲು? ಆಯ್ತು ಆಫ್ ಮಾಡ್ಬಿಡ್ತೀನಿ. ಆಫ್ ಡನ್. ಸೈಡ್ ಹೋಗಿ ಆಯ್ತು. ಕಸ ಕೊಡ್ಬೇಕಡ, ಅಡ್ಡ ಹೊಡೋ ಸೈಡ್ ಹೋಗಿ. ಇಲ್ಲಿ ಅಮ್ಮ ನನ್ನ ಮೇಲೆ ರಿವ್ಯೂಸ್ ತೊಗೊತೀವಿ. ಮುಂಚೆ ಚಿಕ್ಕ ವಯಸ್ಸಲ್ಲಿ ನಾನು ಅಮ್ಮ ಮೇಲೆ ರಿವ್ಯೂಸ್ ತೊಗೊತೀನಿ. ಕಸಗಳಿದೆ ಕಣಮ್ಮ ಇಷ್ಟು. ಇಲ್ಲ ಪುಟ್ಟ, ಎಲ್ಲ ಕ್ಲೀನ್ ಆಗಿದೆ. ಕ್ರಿಕೆಟ್ ಆಡ್ತೀನಿ ನೋಡಿ. 1 2 ಈ ಥರ ಕಸ ಗುಡಿಸ್ತಾರ ನೋಡಿ. ಕಸ ಇಲ್ಲ ಅಂತಾನೆ. ಕುಶಾನಿ ಇದ್ದ ಕಡೆ ಕಸ ಜಾಸ್ತಿ ಇರುತ್ತೆ. ನೆಕ್ಸ್ಟು ಮನೆ ಒರೆಸ್ಬೇಕು. ಸ್ವಲ್ಪ ಲೈಸಲ್ಲಿ ಹಾಕೋ. ಫ್ಲೋರ್ ಕ್ಲೀನರ್ ಕೊಡ, ಅದು ಓಪನ್ ಮಾಡಿ ಒಂದು ಮುಚ್ಚಳ ಹಾಕೋದ್ರೊಳಗಡೆಗೆ. ಒಂದು ಮುಚ್ಚಳ ಲಿಕ್ವಿಡ್ ಅದ್ರೊಳಗಡೆ ಹಾಕ. ಸೊ ಗೈಸ್, ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯ್ತು. ನೆಕ್ಸ್ಟ್ ಇವಾಗ ನಮ್ಮ ಮನೆಗೆ ರಂಗೋಲಿ ಟಾಸ್ಕ್. ರಂಗೋಲಿ ಹಚ್ಬೇಕು. ಫಸ್ಟ್ ನೋಡ್ಕೊಂಡ್ಬಿಡ್ತೀನಿ ಆಚಾರ ಯಾರು ಅವರ ಅಂತ. ನಿನ್ನ ಕೆಲಸ ನೀನು ಮಾಡಬೇಕು. ಮಾಡು. ಮನೆ ಮರದಿ ಹೊರಟೋಗುತ್ತಮ್ಮ ಆಚಾರ ಬಂದು ಹೋಗ್ಬಿಟ್ರೆ. ಏನು ನಂಗೆ ಗಂಡು ಮಗ ಆಗ್ಬಿಟ್ಟು ರಂಗೋಲಿ ಹಾಕ್ತಾನೆ ಮನೆ ಮರದಿ ಹೊರಟೋಗಲ್ವಾ? ಗಂಡು ಮಗ ಆದವ್ರು ರಂಗೋಲಿ ಹಾಕ್ಬಾರ್ದಾ? ಯಾರು ಹಾಕ್ತಾರಮ್ಮ ರಂಗೋಲಿ ಗಂಡು ಮಕ್ಕಳು ಈಗಿನ ಕಾಲದಲ್ಲಿ? ಹಾಕ್ಬೇಕಪ್ಪ. ಇನ್ನು ಬೇರೆ ಇಲ್ಲ, ಅಕ್ಕಪಕ್ಕ ಮನೆಯವರು ಇಡೀ ಬಿಲ್ಡಿಂಗೇ ಒಂದು ನ್ಯೂಸ್ ಚಾನಲ್ ಆಗೋಗುತ್ತೆ. ಆಮೇಲೆ ಬ್ರೇಕಿಂಗ್ ನ್ಯೂಸ್ ಆಗ್ಬಿಡುತ್ತೆ. ಕೂತ್ಕೊಂಡು ನೀಟೆಲ್ಲ ಮಾತಾಡ್ತಾರೆ. ಏನಿಲ್ಲ, ಮೀಟಿಂಗ್ ಹಾಕ್ಬಿಟ್ಟು ಏನು ಗೊತ್ತೀನಿ ಕೇಳಿಸ್ಕೊ, ಏನು ಗೊತ್ತೀನಿ ಪಕ್ಕದ ಮನೆಯವನು ಹುಡುಗ ರಂಗೋಲಿ ಹಾಕಿದ ಕಡೆ ಅಂತ ಫುಲ್ ಮೀಟಿಂಗು. ಗೊತ್ತಲ್ಲ, ಹೆಣ್ಮಕ್ಳದೆಲ್ಲ ಮೀಟಿಂಗ್ ಚೆನ್ನಾಗಿ ಮಾಡ್ತಾರೆ. ನಿಂತರಲ್ಲೇ ಕೆಲಸ ಮಾಡ್ತಿದ್ದಾರೆ. ನಂಗೆ ಚೈತ್ರನ್ ಮರ್ತೋಗ್ಬಿಡ್ತೀನಿ. ಹೌದಾ? ಹೌದು. ರಂಗೋಲಿ ಹೆಂಗೆ ಹಾಕೋದು? ಹೊಸ್ಲ ಮೇಲೆ ರಂಗೋಲಿ ಹೇಳಿ. ರಂಗೋಲಿ ಹಾಕಂಗೆ ಬರೋಣ ಕಣಮ್ಮ. ಹೇಳಿ, ಒಂದೊಂದೇ ಹೇಳಿ ಹೊಸ್ಲ ಮೇಲೆ. ಹಂಗೆ ಹಾಕ್ಬಿಟ್ಟೆ ಗೈಸ್ ರಂಗೋಲಿ. ಕಾಣಿಸ್ತೀಯ ರಂಗೋಲಿ? ಇನ್ನೆರಡು ಹಾಕು.
ಇಲ್ಲ 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 ಅದ್ರ ಪಕ್ಕದಲ್ಲಿ ಇನ್ನೂ 2 ಎಳೆ ಹಾಕು. 4 ಈ ಕಡೆಗೆ ಹಾಕಿ ಇವಾಗ. ಹೋಗಿಲ್ಲ ಎಂತ ಯಾರ ಮುಂದೆ ನೋಡ್ತಾರೆ ಅವಾಗ ಬುಕ್ ಯಾರು ಇಲ್ಲ, ಮಾಡು. ಯಾರು ಬಂದು ನಿನ್ನ ಕೆಲಸ ನೀನು ಮಾಡಬೇಕು. ಟಾಸ್ಕ್ ಆಯ್ತು. ಏನು ರಂಗೋಲಿ ಹಾಕ್ಲಿ ಹೇಳು? ನಿನ್ನ ಇಷ್ಟ. ರಂಗೋಲಿ ಹಾಕ್ಬೇಕು, ಚೆನ್ನಾಗಿ ಕಾಣ್ಬೇಕು, ಹಾಕು. ಬಂದಿದ್ದೀನಿ ಹಾಕು. ಏನೋ ಗೊತ್ತಿಲ್ಲ ಗೈಸ್, ಸುಮ್ಮನೆ ಚುಕ್ಕಿ ಇಕ್ಕಿ ಬಿಡ್ತೀನಿ. ಯಾರೋ ಬಂದ್ಬಿಟ್ರಿ ರಮ್ಮ, ಅವ್ರು ಹೋಗ್ಬಿಡ್ಲಿ. ನಿನ್ನ ಗೈಸ್ ಯಾರೋ ಬಂದ್ಬಿಟ್ರೆ, ಅದಕ್ಕೆ ಓಡ್ ಬಂದ್ಬಿಟ್ಟೆ. ಯಾರೋ ಬಂದವ್ರೆ, ಸುಮ್ಮನೆ ಮನೆ ಮರೆದು ಹೊರಟೋಗ್ಬಿಟ್ರಮ್ಮ. ಏನಿಲ್ಲ, ರಂಗೋಲಿ ಹಾಕೋದ್ರಲ್ಲಿ ಏನು ಸುಮ್ಮನೆ ಮಗು. ಅದೇನು ಗಂಡು ಮಕ್ಳು ಮಾಡದಿರೋ ಕೆಲಸ. ಕಳ್ತನ ಮಾಡಿದ್ರೆ ನೋಡ್ಬಿಡ್ತಾರಪ್ಪ ಯಾರಾದ್ರು ಅಂತ ಓಡ್ ಬರಬೇಕು. ರಂಗೋಲಿ ಹಾಕೋದು, ಮನೆ ಕೆಲಸ ಮಾಡೋದು ಯಾರು ನೋಡ್ತಾರೆ, ಅವ್ರು ನೋಡಿ ಖುಷಿ ಪಡ್ತಾರೆ. ಪರವಾಗಿಲ್ಲಪ್ಪ, ಗಂಡು ಮಗನೂ ಮಾಡ್ತಿದ್ದಾನಲ್ಲ ಮನೇಲಿ, ಹೆಲ್ಪ್ ಮಾಡ್ತಿದ್ದಾನೆ ಅವ್ರ ಅಮ್ಮನಿಗೆ ಅಂತ ಖುಷಿ ಪಡ್ತಾರೆ. ಹಾಕ್ಬಿಟ್ಟ ಕಣಪ್ಪ ರಂಗೋಲಿನ. ಇಂಜರ್ಕಿ ಇರಬಾರ್ದು ಪುಟ. ಒಂದು ಪ್ಯಾಕೆಟ್ ರಂಗೋಲಿ ಒಂದೇ ದಿವಸ ಖಾಲಿ ಮಾಡ್ಬಿಡ್ತಾನೆ ನನ್ನ ಮಗನ ಬಿಟ್ಟರೆ ರಂಗೋಲಿ ಹಾಕೋದಕ್ಕೆ. ಓಹೋ, ನನಗೆ ಇವಾಗ ಐಡಿಯಾ ಬಂತು. ನಾನು ಸ್ಟವ್ ಮೇಲೆ ಹಾಕಿರೋದು ನೋಡ್ಬಿಟ್ಟಿಲ್ಲ ಆಗ್ತಾವನೇ. ಏನು ಮಾಡ್ತೀರಿ, ಕೆಮ್ಮೋಳಾದ್ರೂ ನಮ್ಮೋಳೆ ವಾಸಿ ಅಂತ ಒಪ್ಕೊಬೇಕು. ರಂಗೋಲಿ ಡನ್ನು. ತೋರಿಸ್ತೀನಿ ಗಾಯ್ಸ್ ರಂಗೋಲಿ. ಏನೋ ಒಂದು ನಾಟ್ ಬ್ಯಾಡ್. ನಾಟ್ ಬ್ಯಾಡಾ ಗೈಸ್? ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ರಂಗೋಲಿ ಯಾವತ್ತೂ ಹಾಕಿಲ್ಲ. ಫಸ್ಟ್ ಟೈಮ್ ರಂಗೋಲಿ ಹಾಕಿರೋದು ನಾನು. ಸೂಪರ್. ಬೆಳ್ಳನ್ ಮೈ ಬಾಯ್ ಬೆಳ್ಳನ್. ನೆಮ್ಮದಿಯಾಗೆ ಮಲ್ಕೊಂಡಿದ್ದೆ 1 ಅವರು. ನಮ್ಮವ್ವ ಮತ್ತೆ ಎಬ್ಬರಿಸ್ಬಿಟ್ರು. ನಾನು 1 ಅವರ್ ನೋಡಿ ಗೈಸ್, ನಮ್ಮ ಅಮ್ಮ ನೀಟಾಗಿ ದೇವ್ರ ಪೂಜೆನ ಮಾಡಿ ಇದು ಮಾಡಿದ್ದಾರೆ. ಚೆನ್ನಾಗಿ ನಾವು ಮಾಡ್ಕೊಂಡು ರೆಡಿಯಾಗಿ ಇವಾಗ ಟಿಫನ್ ಮಾಡು ಬಾ ಅಂತ ಎಬ್ಬರ್ಸಂಗೆ ಕರ್ಕೊಂಬಂದಿದ್ದಾರೆ. ಟಿಫನ್ ಏನು ಮಾಡಬೇಕು ಮೇಡಮ್? ಟಿಫನ್ ನಿಮಗೆ ಏನು ಬೇಕಿತ್ತು ಹೇಳಿ? ಉಪ್ಪಿಟ್ಟು ಮಾಡಬೇಕು. ಉಪ್ಪಿಟ್ಟು ಇಷ್ಟ ಅದಕ್ಕೆ. ಉಪ್ಪಿಟ್ಟು ಬೇಕಿತ್ತಾ? ಸೊ ಉಪ್ಪಿಟ್ಟು ಮಾಡೋದಕ್ಕೆ ಏನು ಕಟ್ ಮಾಡಬೇಕು ಹೇಳಿ? ಕಟ್ ಮಾಡಿಕೊಡ್ತೀನಿ. ಇದನ್ನು ಕಟ್ ಮಾಡಬೇಕಾ? ಸರಿ ಮೇಡಮ್, ಓಕೆ. ಇವಾಗ ಹೆಂಗೋ ಹೊಸ ವರ್ಷ ಬರುತ್ತಲ್ವಾ, ಹಳೆ ವರ್ಷ ಮುಗ್ದೋಯ್ತಲ್ವಾ. ಸೊ ಅದಕ್ಕೇನೆ ನಾವು ಅಮ್ಮಂಗೆ ಹಳೆ ವರ್ಷದಲ್ಲಿ ಏನೇನು ಮಾಡಿಲ್ಲ ಕೆಲಸಗಳು, ಅಂದರೆ ಎಲ್ಲೆಲ್ಲಿ ಹೋಗಿಲ್ಲ, ಏನೇನು ಮಾಡಿಲ್ಲ, ಸೊ ಅದನ್ನ ಒಂದು ದಿವಸ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓಕೆನಮ್ಮ? ಅದನ್ನ ಮಾಡೋದು ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ಗೈಸ್. ಸೊ ಗೈಸ್, ನಿಮ್ಗೆ ಹೇಳಬೇಕು, ಇವಾಗ ನೀವು ಮೆಣಸಿನ್ಕಾಯಿ ಕಟ್ ಮಾಡಬೇಕು ಅಂದರೆ ದಯವಿಟ್ಟು ಚಿಕ್ಕ ಕಟ್ ಮಾಡಿಬಿಡಿ. ಅಮ್ಮಂದಿರೇ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಹೊಡಿಲಿ ಈ ಥರ ಉದ್ದು ಕಟ್ ಮಾಡಿ. ಅವಾಗ ಮಕ್ಳುಗಳಿಗೆ ನೋಡ್ತಾರೆ ಮೆಣಸಿನ್ಕಾಯಿನ ಸೈಡ್ ಇಕ್ತಾರೆ, ಎಲ್ಲ ಮೆಣಸಿನ್ಕಾಯಿ ತಿನ್ಕೊಂಡ್ಬಿಡ್ತಾರೆ. ಗೈಸ್, ನೀವು ನನ್ನ ವ್ಲಾಗಲ್ಲಿ ನಮ್ಮ ಕುಕ್ಕರ್ ಉಪ್ಪಿಟ್ಟು ಮಾಡಿದ್ರು. ಕುಕ್ಕರ್ ಉಪ್ಪಿಟ್ಟು ಮಾಡ್ಕೊಂಡು ಸುಮಾರು ಜನ ತಿನ್ಬಿಟ್ಟು ನನ್ನ ಫೋಟೋ ಕಳಿಸಿ ಇನ್ಸ್ಟಾಗ್ರಾಮಲ್ಲಿ, ತುಂಬ ಚೆನ್ನಾಗಿತ್ತು ಬ್ರೋ ಅಂತ. ಇವತ್ತು ನಾನು ನಿಮಗೆ ಪಾತ್ರೆ ಉಪ್ಪಿಟ್ಟು ಮಾಡೋಕೆ ಹೇಳ್ಕೊಡ್ತೀನಿ. ಪಾತ್ರೆ ಉಪ್ಪಿಟ್ಟು 1 ಗ್ಲಾಸ್ ತಗೊಂಡ್ಬಿಡುವ. 1 ಗ್ಲಾಸ್ ರವೆ ತಗೊಳ್ಳೋಣ. ಬನ್ಸಿ ರವೆ ತನಮ್ಮ ಇದು. ಬನ್ಸಿ ರವೆ ತಗೊಳ್ಳೋಣ. ಅದಕ್ಕೆ ಫಸ್ಟ್ ನೀಟಾಗಿ ಹುರ್ಕೋಬೇಕು ರವೆನ. ಇವಾಗ ರವೆನ ನೀಟಾಗಿ ಹುರ್ಕೊಳೋಣ ಗೈಸ್, ಬನ್ಸಿ ರವೆ. ಗೈಸ್, ಇವಾಗ ಖುಷಾನೆ ನನ್ನ ಅಮ್ಮ ಎಬ್ಬರಿಸಿದ್ದಾರೆ. 9 ಗಂಟೆ ಆಯ್ತು ಗೈಸ್, 9:15 ಆದ್ರೂ ಎದ್ದಿಲ್ಲ. ಬೇಬಿ ಬಳೆ ಹೊಡಿ ಗೈಸ್, ಬಳೆ ಹಾಕೊಂಡು ನೀಟಾಗಿ ಮಲ್ಕೊಂಡ್ಬಿಟ್ಟವಳೆ. ಇಂಥ ಸೋಂಬೇರಿ ಅವಳು, ಅವ್ರ ಅಮ್ಮನಕ್ಕಿಂತ ಸೋಂಬೇರಿ ಗೈಸ್ ಅವಳು. ನೋಡಿ ಮೈ ಮುರಿತೋಳ ಆರಾಮಾಗಿ. ಟೈಮ್ ಕರೆಕ್ಟಾಗಿ 10 ಅವರ್ ಗೈಸ್. ಅವಳಿಗೆ ನಿದ್ದೆ ಬೇಕೇ ಬೇಕು. 10 ಅವರ್, ನನಗೆ 8 ಅವರ್ ನಿದ್ದೆ ಬೇಕು. ಇನ್ನು ಏನು ಖುಷಾನಿ? ಖುಷಾನಿ ಬೇಬಿ ಕಂದ ಇದೋಳಮ್ಮ, ಟೈಮ್ ಆಯ್ತು. ಖುಷಾನಿ ಗುಡ್ ಮಾರ್ನಿಂಗ್. ಹಿಂಗೇನ ಗುಡ್ ಮಾರ್ನಿಂಗ್ ಹೇಳೋದು ನೀನು? ಕಾಲು ಎತ್ಕೊಂಡು ಖುಷಾನಿ ಬಲಗಡೆ ತಿರ್ಕೊಂಡು ಇದೋಳಮ್ಮ. ಸಾಯಿಬಾಬಾ ಇಲ್ಲಿ ಕೈ ಮುಗಿ. ಸಾಯಿಬಾಬಾ ಕೈ ಮುಗಿ. ಸಾಯಿಬಾಬಂಗೆ ಸಾಯಿಬಾಬಂಗೆ ಅಲ್ಲಿ ಮೇಲೆ ನೋಡಿ. ಸಾಯಿಬಾಬಂಗೆ ಕೈ ಮುಗಿಯಮ್ಮ. ಉಳ್ಳಾಡ್ತೈತೆ ಎದ್ಬಿಟ್ಟು. ಅವಳು ನಾನೇನ ಬೈದ್ಬಿಟ್ರೆ, ಕೂತಿದಾಗ ಬೈದ್ರೆ ಸಾಯಿ ಅಮ್ಮ ಬೈತೈತೆ ಅಂತ ಏನೇನೋ ಹೇಳ್ತಾಳೆ. ಈ ಕೈ ತುಡ್ಸ್ಕೊಂಡು ಸಾಯಿ ಅಂದ್ಬಿಟ್ಟು. ಹೌದಾ ಖುಷಾನಿ? ಹೇಳ್ತಾಳೆ. ಹೌದಾ? ಅಲ್ಲಿ ಎಂತವಳು ಗೊತ್ತಾಳು ಕಿಲಾಡಿ ಬಾರೆ ಎದ್ಬಿಟ್ಟು ಹೋಗೋಣ ಬಾ 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 ಬಾ. ಸಗಾಯ್ಸ್, ಇವಾಗ ರವೆನ ಹುರ್ಕೊಂಡಿದ್ದೀನಿ. ಇವಾಗ ತುಪ್ಪ ಹಾಕೋಣ. ಎಣ್ಣೆ ಬೇಡ, ಚೂರು ತುಪ್ಪ ಹಾಕೋಣ.
ಈ ನನ್ನ ಮಗ ತುಪ್ಪನ ನೀರು ಅನ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲ ಕಣಮ್ಮ, ನಾನು ತಿನ್ಬೇಕಲ್ಲ ಉಪ್ಪಿಟ್ಟು. ಇವಾಗ ಇದು ಉಪ್ಪಿಟ್ಟು. ಅದೇನ್ ಕೇಳು ಏನಿದು? ಹಸು ಕಾಣ್ತದೆ. ಅದೇನಪ್ಪ ಒಳಗಡೆ ಅದು ತುಪ್ಪ. ಸಾಸಿವೆ ಹಾಕ್ಬೇಕು, ಕ್ವಶನ್ ಹೇಳ್ತಾಳೆ. ಸ್ವಲ್ಪ ಜೀರಿಗೆ ಹಾಕ್ಬೇಕು. ಉಪ್ಪಿಟ್ಟು ಮಾಡೋದು ತುಂಬಾ ಈಸಿ ಗೈಸ್, ಮನೆ ಆರಾಮ ಮಾಡ್ಕೊಂಡು ತಿನ್ಬಿಡ್ಬೋದು ಬೇಗ. ಚಿಕ್ಕ ಮಕ್ಕಳನ್ನ ಅವ್ರ ಪಾಡ್ದವ್ರಿಗೆ ಆಟ ಸಾಮಾನು ಕೊಟ್ಬಿಟ್ಟಂಗೆಲ್ಲ ಬಿಡಬಾರ್ದು. ಜೊತೆಗೆ ನಾವು ಇವಾಗ ಏನಾನ ಕೆಲಸ ಮಾಡ್ತಿದ್ರೆ, ಏನಾನ ಆಟ ಆಡ್ತಿದ್ರೆ ಪ್ರತಿಯೊಂದಕ್ಕೂ ಅವ್ರ ಜೊತೆಗೆ ಸೇರಿಸ್ಕೊಂಡ್ಬೇಕು, ಹೇಳ್ಕೊಡ್ತಾ ಇರ್ಬೇಕು ಅವ್ರಿಗೆ. ಇದು ಅದು ಅದು ಇದು ಅಂತ ಪ್ರತಿಯೊಂದು ಪದಗಳನ್ನ ಅವ್ರಿಗೆ ಹೇಳ್ಕೊಡ್ತಾ ಇದ್ರೆ ಅವ್ರು ಕಲ್ತ್ಕೊಂತಾ ಇರ್ತಾರೆ. ತಪ್ಪಾದ್ರೂ ಪರವಾಗಿಲ್ಲ, ಕಲಿತಾರೆ ಅವರು. ನಮ್ ಖುಷಿ ಅವ್ರು ಸುಮ್ಮನೆ ಫೋನ್ ಕೊಟ್ಬಿಟ್ರೆ ಅವ್ರ ಕಣ್ಣು ಹಾಳಾಗುತ್ತೆ, ಮತ್ತೆ ಅವ್ರ ಮೈಂಡ್ ಡೈವರ್ಟ್ ಆಗುತ್ತೆ. ಅದಕ್ಕೇನೆ ದಯವಿಟ್ಟು ಮಕ್ಕಳಿಗೆ ಆದಷ್ಟು ಫೋನ್ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿಸಿ, ಚಿಕ್ಕ ಮಕ್ಕಳಿಗೆ. ನಾನು ಬುಲ್ಲು ಅಮ್ಮಮ್ಮ ಅಮ್ಮಮ್ಮ ಹೇಳಮ್ಮ, ಏನು ಹೇಳು, ಬಿಡು ಅನು. ಇವಾಗ ಅವನ್ನೇ ನೀಟಾಗಿ ಹಿಂಗೆ ಬ್ರೌನಿಶ್ ಆಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಕ್ಯಾರೆಟ್ನ ಹಾಕೊಬೇಕು. ಬಂದ್ಲು ಕೋತಿ ಮರಿ ಹಿಂದಗಡೆ. ಮರಿ ಬುಲ್ಲು ಅಮ್ಮಮ್ಮ ಬುಲ್ಲು ಅಮ್ಮಮ್ಮ ನಮ್ಮ ಬುಲ್ಲು ಅಮ್ಮಮ್ಮ ನಮ್ಮ ಕುಶಾನಿ. ಅದು ಹೊಸ್ದಾಗಿ ಕಲ್ತ್ಕೊಂಡು ಸಗಾಯ್ಸ್ ಹೌದು, ನಿಮ್ಗೆ ಇನ್ನೊಂದು ಹೇಳ್ಬೇಕು. ಇವಾಗ ನೆಕ್ಸ್ಟ್ ಮಂತು Jan 5th ಕುಶಾನಿ ಬರ್ಡೇ ಬರ್ತಿದೆ. ಸೊ ಬರ್ಡೇಗೆ ನಾನು ನಮ್ಮ ಆಡಿಯನ್ಸ್ನ ಕರಿಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆನಾ? ಒಂದು 10 ಜನ ಯಾರು ಕುಶಾನಿ ಡೈಯಾರ್ಡ್ ಫ್ಯಾನ್ಸ್ ಆಗಿದ್ರೆ, ಅಂದರೆ ಡೈಯಾರ್ಡ್ ಫ್ಯಾನ್ಸ್ ಅಲ್ಲ ಬಿಡಿ, ಕುಶಾನಿ ಕಂಡ್ರೆ ಇಷ್ಟ ಆಗಿದೆ ಮಕ್ಕಳುಗಳಲ್ಲಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕುಶಾನಿ ನೋಡಬೇಕು ಅಂತ ಯಾಗೆಲ್ಲ ಅನಿಸುತ್ತೆ, ಸೊ ಅವರೆಲ್ಲ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಕಮೆಂಟ್ ಮಾಡಿ, ಇಲ್ಲ ನಂಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ನೋಡಬೇಕು, ನಾನು ಬರಬೇಕು, ಬರ್ಡೇಗೆ ಬರಬೇಕು ಅಂತ ನಿಮ್ಗೇನು ಇಷ್ಟ ಇದ್ದರೆ ಒಂದು 10 ಜನ ಇಲ್ಲ ಒಂದು 15 ಜನ ಸೊ ಬರ್ಬೋದು. ಅದು ಕುಶಾನಿನ ನೀವು ಮೀಟ್ ಆಗ್ಬೋದು. ಸೊ ಇಂಟ್ರೆಸ್ಟ್ ಇರೋರು ನನಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ. ಓಕೆನಮ್ಮ? ಕುಶಾನಿ ಬರ್ಡೇ ಮಾಡ್ತಿದ್ದೀವಿ ನಾವು, ಆ ಲೊಕೇಶನ್ ನಿಮ್ಗೆ ಹೇಳ್ತೀನಿ, ನಂಗೆ ಇನ್ಸ್ಟಾಗ್ರಾಮ್ DM ಮಾಡಿ. ಬಾಯ್ ಮಾಡ್ತಾಳೆ ಆಗಲೇ ಅವಳು. ಸೊ ಓಕೆನಾ ಗೈಸ್, ಇದು ನಿಮಗೆ ಹೇಳ್ಬೇಕಿತ್ತು. ನಾನು ಓದ್ ಬ್ಲಾಗಲ್ಲಿ ನಿಮಗೆಲ್ಲ ಹೇಳೋದಕ್ಕಾಗಿಲ್ಲ, ಅದಕ್ಕೆ ನಿಮಗೆ ಈ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಗೈಸ್ ನನ್ನ ಕೈಯಿಂದ ಹಂಗೆ ಚಂಗ ನಾರ್ಬಿಟ್ಲು ಮೇಲೆ. ಅಡುಗೆ ಮಾಡಿ ಬಿಡ್ತೀನಿ ಗೈಸ್ ನನಗೆ. ಅಲ್ಲೋಡಲ್ಲಿ ಕೆಮ್ತವಳೆ ಆದ್ರೂ ಕುಶಾನಿ ಏನಿದು? ಪಂಚೆ ಹೇಳು. ಮಗ ಮುಚ್ಬಿಡಲೆ ಯಾಕೆ ಈಗ ಮಗ ಮುಚ್ತೀವಿ? ಗುಮ್ಮ ಮಾಡ್ತಾಳೆ ಸುಮ್ಮನೆ. ಗುಮ್ಮ. ನಾವು ಚಿಕ್ಕ ವಯಸ್ಸಲ್ಲಿ ಕುಡಿತಾ ಇದ್ವಿ ಓಮ್ ವಾಟ್ರು, ನಿಮ್ಗೆ ಜ್ಞಾಪನ ಇರ್ಬೋದು. ಸೊ ನಮ್ದು ಬೇರೆ ತರ ಬರ್ತಿತ್ತು ಓಮ್ ವಾಟ್ರು. ಸಕ್ಕರೆ ಕೊಡ್ತೀನಿ, ಸಕ್ಕರೆ ಕುಶಾನಿ ಓಮ್ ವಾಟ್ರು ಕುಡಿಯಮ್ಮ, ಓಮ್ ವಾಟ್ರು ಕುಡಿ. ಸಕ್ಕರೆ ನಾವು ಹೆಂಗೆ ಹೇಳ್ತೀವಿ ಇದು ಓಮ್ ವಾಟ್ರು ಕುಡಿಯೋದಕ್ಕೆ. ನುಂಗು 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 ನುಂಗು. ಕುಶಾನಿ ನಾನು ತಿಳಿ ಮಾಡ್ಕೋತಾ ಇದೀನಿ ಇವಾಗ. ಚಿಕ್ಕ ವಯಸ್ಸಲ್ಲಿ ಕುಡಿದು ಓಮ್ ವಾಟ್ರನ್ನ ಮರ್ತೇ ಹೋಗ್ಬಿಟ್ಟಿನಿ. ಅದು ಟೇಸ್ಟ್ ಒಂಥರ ಮಸ್ತಾಗಿರುತ್ತೆ. ಕುಡಿಬಾರ್ದಾ? ಖಾರ ಅಂತಾಳೆ. ಕುಡಿಲ್ಲ ಇದು ಕುಡಿಲ್ಲ ನೋಡು ಅವಳು ಹೇಳ್ತಾಳೆ, ನಾನು ಕುಡಿದಿದ್ದೀನಿ ಖಾರ, ನೀನು ಕುಡಿಬೇಡ. ಕುಡಿ ತಗೋ. ಅಯ್ಯೋ ನಾನು ಕುಡಿಲ್ಲ, ನಾನು ಕುಡಿಲ್ಲ, ನಾವು ಅದು ಕುಡಿಬೋದು ಗೈಸ್. ಸುಮಾರು ದಿವಸ ಕುಡಿದು ಅಮ್ಮ ಕುಡಿತಾ ಇದ್ದೀನಿ. ಸೂಪರ್ ಆಗದ ಖಾರ. ಚೆನ್ನಾಗಿದೆ ಗೈಸ್, ಒಳ್ಳೆ ಟೇಸ್ಟ್. ಒಂಥರ ಮೈ ಒಳಗೆ ಹೋದ್ರೆ ಒಂಥರ ಅನ್ಸುತ್ತಿದ್ದು ಓಮಲ್ರು ಕುಡಿದ್ರೆ. ಹೋಗಿದ್ದು ಸಿಂಪಲ್ ಆಗಿ ಒಂದು ಉಪ್ಪಿಟ್ಟು, ಸಿಂಪಲ್ ಆಗಿ ಒಂದು ಉಪ್ಪಿಟ್ಟು ನಾನು ಮಾಡಿದೆ ಗೈಸ್. ಹೆಂಗೆ ಗೈಸ್ ನೋಡಿ, ಒಬ್ಬರು ಟಿವಿ ಹಾಕ್ಬಿಟ್ಟು ಟಿವಿ ನೋಡ್ತಾವಳೆ, ಅವಳೆ ಪ್ರೆಸ್ ಮಾಡಿದ್ವಿ ಗೈಸ್. ಉಪ್ಪಿಟ್ಟು ರೆಡಿ ಆಗಿದೆ. ನಾವು ಅಮ್ಮಂಗೆ ಕೊಡೋಣ ಉಪ್ಪಿಟ್ಟನ್ನ. ಅಮ್ಮ ತಗೋ. ನೋಡು ಮಾಮ ಉಪ್ಪಿಟ್ಟು ಮಾಡ್ಕೊ ಬಂದಾನಿ ಗೈಸ್. ನಾನು ಉಪ್ಪಿಟ್ಟು ಮಾಡ್ಕೊಟ್ಟಿನಿ ಗೈಸ್ ನಮ್ಮ ಅಮ್ಮನಿಗೆ. ಒಂಥರ ಖುಷಿ ಆಗ್ತಿತ್ತು ನಿಜವಾಗ್ಲೂ. ಇದು ಏನೋ ನನಗೆ ವ್ಲಾಗ್ ಮಾಡ್ತೀನಿ ಅಂತ ಖುಷಿ ಆಗ್ತಿಲ್ಲ, ಮನ್ಸರೇ ಖುಷಿ ಆಗ್ತಿದೆ. ಅವ್ರು ನನಗೆ ಅಡುಗೆ ಮಾಡ್ಕೊಡ್ತಿದ್ರು, ನಾನು ಅವ್ರಿಗೆ ಮಾಡ್ಕೊಟ್ಟಿನಲ್ಲ, ಒಂಥರ ಗುಡ್ ಫೀಲಿಂಗ್. ಒಂದ್ಸರಿ ನೀವು ನಿಮ್ಮ ಅಮ್ಮನಿಗೆ ಇಲ್ಲ ನಿಮ್ಮ ಅಪ್ಪನಿಗೆ ಅಡುಗೆ ಮಾಡಿಕೊಟ್ಟು ನೋಡಿ, ಅದೊಂಥರ ಬೇರೆ ಥರನೇ ಖುಷಿ ಫೀಲಿಂಗು. ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಓಕೆ ಕುಶಾನಿ ತಿನ್ಸು. ಕುಶಾನಿ ತಿನ್ನ ಮಾಮನಮ್ಮ. ಮಾಮ ಮಾಡಿದ ಉಪ್ಪಿಟ್ಟು ತಿಂತವಳು ಕುಶಾನಿ. ಟೇಸ್ಟ್ ಹೆಂಗಿದೆ? ಟೇಸ್ಟ್ ಹೆಂಗಿದೆ? ಸೂಪರ್ ಆಗಿದ್ಯಾ? ಅಪ್ಪ ಕುಶಾನಿ ಹೇಳಿದ್ಲಲ್ಲ, ಸಾಕು. ಸೊ ಗೈಸ್ ನಾನು ಟಿಫನ್ ಮಾಡ್ಕೋತೀನಿ. ಟಿಫನ್ ಮಾಡ್ಕೊಂಡು ನಾನು ಜಿಮ್ಗೆ ಹೋಗ್ಬೇಕು. ಇವಾಗ ಜಿಮ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಅಮ್ಮ. ಓಕೆನಾ? ಜಿಮ್ಗೆ ಹೋಗ್ಬಿಟ್ಟು ಸಿಗ್ತೀನಿ. ಬಾಯ್ ಗೈಸ್. ಈಗ ಜಸ್ಟ್ ನಾನು ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಮನೆ ಬಂದ ತಕ್ಷಣ ಅಮ್ಮ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಅಡುಗೆ ಮಾಡ್ಬೇಕಂತೆ. ಅಡುಗೆ ಏನು ಮಾಡ್ಬೇಕಮ್ಮ? ಟೈಮ್ 2 ಗಂಟೆ ಆಯ್ತು, ನೀನು ಅಡುಗೆ ಮಾಡೋದು ಟೈಮ್ ಬಂದು 1:30 ಆಯ್ತು. ಕುಶಾನಿ ನೋಡಿ, ಕುಶಾನಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳೆ. ತಿರ್ಗಮ್ಮ ಬಾ ಮಾಡಿ ನಮ್ಮ ಶೈಲಿ ತೋರಿಸಿ. ನಿನ್ನ ಡ್ರೆಸ್ ತೋರಿಸು, ನಿನ್ನ ಡ್ರೆಸ್ ತೋರಿಸು ತಿರ್ಗು. ರೌಂಡ್ ವಾವ್ ಕ್ಯೂಟ್ ಕಾಣಿಸ್ತಿದೆ. ಬಾಯಿಲಿ
ಕ್ಯೂಟಾಗಿ ಕಾಣಿಸ್ತಿದೆ ಮಗನಿ, ಕ್ಯೂಟಾಗಿ. ಏನು ಬೇಕಮ್ಮ ನಿಂಗೆ? ಅದು ಅಮ್ಮ ಇದು ಏನಿದು? ತಿನ್ನೋದಾ? ಬಾಲು ಮಾ ಗೈಸ್, ಅವಳಿಗೆ ಐಸ್ ಕ್ರೀಮ್ ಬೇಕಂತೆ. ನಾನು ಅವಾಗೆ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಜಿಮ್ಗೆ ಹೋಗ್ಬೇಕಾದ್ರೆ ಅವಳಿಗೆ ಹೇಳ್ದೆ ಐಸ್ ಕ್ರೀಮ್ ತೊಗೊಂಬರ್ತೀನಿ ಅಂತ. ಆಮೇಲೆ ತೊಗೊಂಬಂದು ಕೊಡ್ತೀನಿ, ಓಕೆನಾ? ಗೈಸ್, ಇವಾಗ ತರಕಾರಿನ ಇನ್ಸ್ಟೆಂಟಾಗಿ ಕಟ್ ಮಾಡ್ತೀನಿ ನೋಡಿ. ಹಿಂಗೆ ಕಟ್ ಆಗುತ್ತೆ. 3, 2, 1. ಸೊ ಗೈಸ್, ಹಿಂಗೆ ಇನ್ಸ್ಟೆಂಟಾಗಿ ಕಟ್ ಮಾಡ್ಬಿಟ್ಟು ತರಕಾರಿ ನಾನು ಇವಾಗ ಬೇಳೆನ ನೆನೆಸಿಕೊಂಡಿದ್ದೀನಿ. ಸೊ ಈಗ ಸಾಂಬಾರು ಮಾಡ್ತೀವಿ. ಏನ್ ಸಾಂಬಾರು? ಕಾಯಿ ಸಾರು. ನಾನು ಮಾಡ್ತೀನಿ. ನೀನು ಬೇರೆಯವರ ಯಶಸ್ಸನ್ನು ನೋಡಿ ಅಳಬೇಡ. ನಿನ್ನ ಮಗನ ಯಶಸ್ಸನ್ನು ನೋಡಿ ನಗು. ಅದೇ ಮಾಡ್ತಾ ಇದ್ದೀನಿ. ನೀನು ಬೇರೆಯವ್ರ ಯಶಸ್ಸು ನೀನಕ್ಕೆ ನೋಡ್ತೀಯ? ಕುಶಾನಿ ಅಳಬೇಡ. ಇದೇನಮ್ಮ ಇದು? ಇದೇನಿದು ಏನಮ್ಮ? ಬಲ್ಲೆ ಅಂತೆ. ಸೊ ಈಗ ಸಾಂಬಾರು ಮಾಡ್ತೀನಮ್ಮ. ಸ್ಟವ್ ಅನ್ನ ಹಚ್ಚಿಕೊಳ್ಳಬೇಕು, ಸಾಸಿವೆಯನ್ನು ಹಾಕಿಕೊಳ್ಳಬೇಕು. ಇಷ್ಟು ಹೇಳು, ಇಷ್ಟು. ಆಮೇಲೆ ಜೀರಿಗೆಯನ್ನು ಹಾಕಿಕೊಳ್ಳಬೇಕು. ಇಷ್ಟು. ಬನ್ನಿ ಇಲ್ಲಿ ಹತ್ರ ಬನ್ನಿ, ತೋರಿಸ್ತೀನಿ ನಿಮಗೆ. ಆಮೇಲೆ ನೆಕ್ಸ್ಟ್ ನಮ್ಮ ಆನಿಯನ್ ಹಾಕೋಬೇಕು. ಅಮ್ಮ, ನಾ ಅಡುಗೆ ಮಾಡ್ತಿದ್ದೆ ನೋಡಿ, ನಿಂಗೆ ಏನು ಅನಿಸ್ತಿದೆ? ಆಶ್ಚರ್ಯ ಆಗ್ತಿದ್ಯಾ? ಹೆಂಗೆ ಕಲ್ತ್ಕೊಂಡ ನನ್ನ ಮಗ ಅಂತ ನಿಂಗೆ ಅನಿಸ್ತಿಲ್ವಾ? ಹೆಂಗ್ ಕಲ್ತ್ಕೊಂಡ ನಿನ್ನ ಮಗ ಅಂದು ನಿನಗೆ ಆಶ್ಚರ್ಯ ಆಗುತ್ತಿಲ್ಲವಾ? ಆಶ್ಚರ್ಯ ಏನ್ ಆಗೋದಿಲ್ಲ. ಯಾಕೆಂದ್ರೆ ನಾನು ಮಾಡೋವಾಗಿಲ್ಲ, ಓಡಾಡ್ತಾ ಇರ್ತೀಯ, ಆಮೇಲೆ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀವಿ, ಅವಾಗ ನೋಡ್ಬಿಡ್ತೀಯ, ಹಂಗಾಗಿ ಮಾಡ್ತೀಯ. ಅದಲ್ಲೇನಿಲ್ಲ, ಅದೇ ಸೋಂಬೇರಿ ಮಾಡ್ಕೊಟ್ಟಿಲ್ವಲ್ಲ ಅಂತ. ಬೀನ್ಸು ಮತ್ತೆ ಮೂಲಂಗಿನ ಹಾಕೋತಾ ಇದ್ದೀನಿ. ಯಾಕಂದ್ರೆ ನನ್ನ ಮನೇಲಿ ತರಕಾರಿಗಳು ಸ್ವಲ್ಪ ಕಮ್ಮಿ ಇದಾವೆ, ತಂದೆ ತರಕಾರಿಗಳು ಯಾವ್ದು, ಅದಕ್ಕೆ ಏನಿದೆ ಅಷ್ಟಲ್ಲಿ ಮಾಡ್ತಾ ಇದ್ದೀನಿ. ಸೊ ಬೇಳೆನ ಹಾಕೋಣ. ಸೊ ಇದ್ರಲ್ಲಿ 3 ಥರ ಬೇಳೆಗಳಿದ್ದಾವೆ. ಆದರೆ ಅದ್ರ ಹೆಸರುಗಳು ದಿನ ನನಗೆ ಗೊತ್ತಿಲ್ಲ. ತೊಗರಿ ಬೇಳೆ, ಹೆಸರು ಬೇಳೆ, ಹೆಸರು ಕಾಳು, ಮತ್ತೆ ಇನ್ನೊಂದೇನು ಮಸೂರ್ ದಾಳ್. ಅಷ್ಟಿದಾವೆ ಕಾಯಿ ಇದರಲ್ಲಿ. ಅಮ್ಮ ಬಿಸಿ ಇದೆ ಕಣಮ್ಮ. ಸ್ಟವ್ ಹತ್ರ ಕೆಲಸ ಮಾಡೋದು ಸುಮ್ಮನೆ ಅಲ್ಲ ಅಲ್ವಾ? ಮತ್ತೆ ಇದು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ. ಟೊಮೆಟೊನ್ನು ಇವಾಗಲೇ ಹಾಕೊಂಬಿಡೋಣ. ಸಾಂಬಾರು ಪುಡಿನ ಒಂದೆರಡು ಸ್ಪೂನು ಹಾಕ್ಕೊಂಡು ಕಳಿಸ್ಕೊಳ, ಚೂರು ಹಾಕೋಣ, ಓಕೆನಾ? ಇದನ್ನ ನೀಟಾಗಿ ಕಳ್ಸೋಣ. ಗಂಟಿಲ್ದಂಗೆ ಕಲ್ಸ್ಕೋಬೇಕು. ವೇಸ್ಟ್ ಆಗುತ್ತೆ ನಮ್ಗೆ. ಒನ್ ಟೈಮ್ ಕಾಯಿ ಸಾಕು. ನೆನ್ನೆ ಮಾಡಿದ ಸಾಂಬಾರು ಇವತ್ತಿರಲ್ಲ, ಇವತ್ತು ಬಿಡಿ ಸಾಂಬಾರು ನಾಳೆ ಇರಲ್ಲ. ಆ ಥರ ನಾವು ಮನೇಲಿ ಮಾಡ್ಕೊಳ್ಳೋದು. ಯಾಕೆ ಹೇಳಿ, ತಿನ್ನೋದು ನಾನು ಮತ್ತು ನಮ್ಮ ಇಬ್ಬರೇ. ಕುಶಾನಿ ತಿನ್ನದೆ ಎಷ್ಟು ತಿಂತಾಳೆ. ಸೊ ಅದಕ್ಕೇ ಸಾಂಬಾರನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀವಿ. ಸಾಂಬಾರಿಗೆ ಏನಿಲ್ಲ ಪರವಾಗಿಲ್ಲ, ಉಪ್ಪಿಲ್ಲ ತಿನ್ನೋಕ್ಕಾಗಲ್ಲ. ಅದಕ್ಕೆ ಮೇನ್ ಉಪ್ಪು ಹಾಕ್ಬಿಡೋಣ. 2 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಸಾಕು. ಬೇಕಾದ್ರೆ ಆಮೇಲೆ ಹಾಕೋಣ ನೆಕ್ಸ್ಟ್ ಅಲ್ಲಮ್ಮ. 3 ಸ್ಪೂನ್ ಹಾಕಿದ್ದೀನಿ. ಸೊ ಈಗ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕೊಂಬಿಡೋಣ. ಗೈಸ್, ನಾನೇ ಸಾಂಬಾರು ಮಾಡಿದ್ದು. ನಮ್ಮ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳು? ಅಡುಗೆ ಮಾಡಿದ್ದಾದ್ಮೇಲೆ ಅಡುಗೆ ಮನೆ ನನಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ಪುಟ. ಕ್ಲೀನ್ ಮಾಡ್ಬೇಕು ಇವಾಗ. ಕರ್ಬೇವು ಸೊಪ್ಪು ತಗೊಂಡು ಆಚೆಗೆ ಹಾಕ್ಬಿಟ್ಟೆ ಡಸ್ಟ್ಬಿನ್ಗೆ, ಕಸಿನ ಜೊತೆ. ಇದು ಕೆಲಸ ಅಂದರೆ ಇಂಥ ಜನಗಳೆಲ್ಲನೂ ಸಿಗ್ತಾರಾ? ಚಪ್ಪಾಳೆ. ನಮ್ಮ ಅಮ್ಮಂಗೇನೋ ಸ್ಪೆಷಲ್ ಆಗಿ ಡಯಟ್ ಮಾಡಿದ್ರು ಅಂತ ರೈಸ್ ತಿನ್ನೋಣ ಅಂತ ನಮ್ಮ ಅಮ್ಮ. ಮತ್ತೆ ಹಾಗೆ ಚಪಾತಿ ಮಾಡ್ಕೊಡ್ಬೇಕಂದ್ರೆ ನಮ್ಮ ಅಮ್ಮನಿಗೆ. ರೈಸ್ ತಿನ್ನಲ್ಲ ಅಂತಲ್ಲ, ಚಪಾತಿ ಹಿಟ್ಟು ನಮ್ಮ ನೈಟ್ ಕಲ್ ಸಿಕ್ಕಿದ್ರು, ಅದನ್ನೇ ಹಂಗೆ ಮರ್ತೋಗ್ಬಿಡ್ತೀನಿ. ಆಮೇಲೆ ವೇಸ್ಟ್ ಆಗ್ಬಿಟ್ಟು ಚಪಾತಿ ಹಿಟ್ಟು ಕಲ್ಸಿಟ್ಟಿದ್ದೀನಿ ಅಂತ ಮರ್ತೋಗ್ಬಿಡ್ತೀನಿ. ಡಯಟ್ ಮಾಡ್ತೀವಿ ನೀನು? ಏತಕ್ಕೆ ಡಯಟ್ ಮಾಡಬೇಕು? ನಾನು ಇನ್ನೇನು ಡಯಟ್ ಮಾಡೋದಕ್ಕೆ? ಇರೋದೊಂದು ಜೀವನ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿರಬೇಕು, ಆರೋಗ್ಯ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು. ಜನಗಳು ನನಗೆ ಈ ಥರ ಮಗ ಇರ್ಬೇಕಾಯ್ತಪ್ಪ ಎಲ್ಲ ಅನ್ಕೋತಾಗ್ತದೆ. ಇದು ಇಂಡಿಯಾ ಮ್ಯಾಪ್ ಆಗಿಲ್ಲ ಬಿಡು. ಸಾಕಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ ಕಣಮ್ಮ. ಸಾಕು. ಎಣ್ಣೆ ಹಾಕಲ್ಲಪ್ಪ. ಎಣ್ಣೆ ಬೇಡವಾ? ಇದಾಗುತ್ತಾ? ಖುಷಿ ಪಡು. ಖುಷಿನೇ ಕಣಮ್ಮ. ಮಗ ಫಸ್ಟ್ ಸ್ಟವ್ ಹಚ್ಬೇಕು. ಸಾರು ಪ್ರೀತಿ ಜಾಸ್ತಿಯಾಗಿ ಉಕ್ಕಿ ಸುರಿದೋಗ್ಬಿಟ್ಟಿದೆ. ಸಾಂಬಾರು ಹೆಂಗಾಗಿದೆ ಅಮ್ಮ? ತಗೊಂಡು ನಿನ್ನ ಡಯಟ್ ಚಪಾತಿ ಆಯಿತು, ರೆಡಿ ಇದೆ. ತಿಂದು ಟೇಸ್ಟ್ ಹೇಳು ದಯವಿಟ್ಟು. ಸಾಂಬಾರು ಹೆಂಗಿದೆ ಫಸ್ಟ್ ಹೇಳು. ನನ್ನ ಸಾಂಬಾರು ನೀನು ಚಪಾತಿ ಅದು ಹೆಂಗೆ ಬಂದು ಪರವಾಗಿಲ್ಲ. ಯಾಕಲ್ಲ ಚಪಾತಿ ಮಾಡಿದ್ದು ನೀನು, ಹಿಟ್ಟು ಕಲಿಸಿದ್ದು ನೀನು. ನಂಗೆ ಸಾಂಬಾರು ಟೇಸ್ಟ್ ಹೇಳಿ ಸಾಕು ನನಗೆ, ಸಾಂಬಾರು ಹೆಂಗಿದೆ ಅಂತ.
ಸೊ ಗೈಸ್ ಚಟ್ನಿ ನಮ್ಮನೆ ಇತ್ತು ಫ್ರಿಜ್, ಅದಕ್ಕೆ ಚಟ್ನಿ ಹಾಕ್ಕೊಟ್ಟೆ ನಮಗೆ ತಿನ್ನಲಿ ಪಾಪ ಅಂತ. ಪಾಪ ನಮ್ಮ ಅಮ್ಮನ ಹಂಗೆ ಮಾಡ್ಕೊಡ್ತಾರೆ, ಅವಾಗ ನಮ್ಮ ಅಮ್ಮಗೆ ಯಾರು ಮಾಡ್ಕೊಡೋದೇ ಇಲ್ಲ, ಈಗ ನಾ ಮಾಡ್ಕೊಡೋದು ಅಮ್ಮನಿಗೆ. ಸಾಂಬಾರು ಟೇಸ್ಟ್ ಹೆಂಗಿದೆ ಮಾಮ್? ಸಾಂಬಾರು ಟೇಸ್ಟ್ ಚೆನ್ನಾಗಿದೆ, ಸ್ವಲ್ಪ ಸಾಂಬಾರು ಪುಡಿ ಜಾಸ್ತಿ ಆಯಿತು. ಹೌದಾ? ಅಯ್ಯಯ್ಯೋ, ಸ್ವಲ್ಪ ಜಾಸ್ತಿ ಆಯಿತು ಬಿಡು. ಅದರ್ವೈಸ್ ಚೆನ್ನಾಗಿದೆ. ನೀನು ಸ್ವಲ್ಪ ಚೆನ್ನಾಗಿರ್ಬೇಕು, ಸ್ವಲ್ಪ ಜಾಸ್ತಿ ಆಗ್ತದೆ ಅಷ್ಟೇ. ನೀನು ಚೆನ್ನಾಗಿರ್ಬೇಕು ಅಂತ. ನನ್ನ ಮೀಲು ಇಲ್ಲಿ ರೆಡಿಯಾಗಿದೆ. ಚೆನ್ನಾಗಿ ಬನ್ನಿ ಊಟ ಮಾಡಿ ನಿಮ್ಗೆ ಸಿಗ್ತೀನಿ. ಇವಾಗ ಕುಶಾನಿ ನಮ್ಮ ಅಮ್ಮನೇ ಎತ್ತಬೇಕು. ನೋಡ ಇರಿ. ಹಾ ಏನಪ್ಪ ನೋಡಿ ಎಷ್ಟು ಕುಶಾನಿ ಎತ್ತೋಣ ಅಮ್ಮನ್ನ. ಎತ್ತ ಮೇಲೆ 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 ಎತ್ತು ಮೇಲೆ ಎತ್ತು. ಹಾ ಸೂಪರ್. ಗಾಯ್ಸ್ ಇವಾಗ ಸ್ವಲ್ಪ ಬಟ್ಟೆ ಹೊಡಿದೆ ಕುಶಾನಿ ಇದು. ನೀವು ಬಟ್ಟೆ ಹೋಗ್ಬೋದು ಬರೋಣ. ತೋರ್ಸು ಏನು ಮಾಡಿದೆ? ಹುಚ್ಚಮ್ಮ ಬಂದವಳು. ಅಪ್ಪ ಇವಳು ತೋರ್ಸು. ಹುಚ್ಚ ಎಲ್ಲಿ ಮಾಡಿದೆ ಹುಚ್ಚ? ನೋಡಿ ಎಲ್ಲಿ ಮಾಡ್ಬಿಟ್ಟು ಬಂದೆ ಪಾಪ, ಎಲ್ಲಿ ಇಲ್ಲಿ ಮಾಡಿ ಹೆಜ್ಜೆ ಪೂರ್ತಿಗೂ ಬಂದವಳು ಗಾಯ್ಸ್ ಇವಳು. ಪ್ಲೀಸ್ ಹುಚ್ಚ ಮಾಡ್ತೀನಿ, ಹುಚ್ಚ ಮಾಡ್ತೀಯಾ? ಮಾಡ್ತೀರಲ್ಲ ಪ್ಲೀಸ್ ಬೇರೆ ಪ್ಲೀಸ್ ಅನ್ನು ಎತ್ಕೊಪ್ಪ, ಚಡ್ಡಿ ಎತ್ಕೊಂಡು ಆಚೆ ಚಡಿ ತಗೋಯ್ದು. ನನ್ನೇ ಕಮ್ ಅಂತಾಳೆ. ಅಪ್ಪ ಎಷ್ಟು ಕಾಟ ಮಾಡಿ ಗಾಯ್ಸ್ ಇವಳು. ತೊಗೊಂಡು ಹಾಕಲ್ಲ ಆಚೆ ಕಡೆ ಹೊಡು. ಅಷ್ಟು ಒಗಿಬೇಕು ನಾನು ಕುತ್ಕೊಂಡು. ಹೊಡು ಇದೇ ಒಂದು ಬಟ್ಟೆ ಒಗಿಬೇಕು ನಿಂದು. ನೀವು ಹುಚ್ಚ ಮಾಡಿರೋದು ಇಟೀಟ ಐತೆ ನಿಮ್ಮ ಬಟ್ಟೆಗಳು, ಹುಚ್ಚ ಮಾಡಿರೋ ಬಟ್ಟೆಗಳು. ಇರು ಇವಾಗ ಬಟ್ಟೆ ಒಗಿತಾ ಇದ್ದೀನಿ. ಸುಮಾರು ಇಷ್ಟ ಆಗ್ಬಿಟ್ಟಿದೆ ಬಟ್ಟೆ ಹೋಗಿ ನಾನು. ಅದು ಇವಳ್ದು ಹೋಗಿಬೇಕು ನೋಡಿ. ಬಟ್ಟೆ ಒಗಿತಾ ಇದೆಯಾ? ಬಟ್ಟೆ ಒಗಿತಾ ಇದ್ದ ಅವಳು. ಖುಷಿ ನೋಡು, ನನ್ನ ಚಡ್ಡಿ ಬಟ್ಟೆ ನಿನ್ ಕೈಲಿ ಒಗಿಸ್ತಾ ಇದೀನಿ ಅಂತ ಖುಷಿ ಪಡ್ತಾಳ ಅವಳು. ಖುಷಿನಿ ಏನ್ ಮಾಡ್ತಾಳೆ? ಒಗಿತಾ ಏನೇ ನಿಂಗೆ ಖುಷಿ ಆಗ್ತಿದೆ ನಿಂಗೆ ಬಟ್ಟೆ ಒಗಿತಾರದ್ ನಿಂಗೆ? ಹಾ ಕಳ್ಳಿ ನೋಡ್ದಾ ಮಾಮ ನಿಂಗೆ ಬಟ್ಟೆ ಒಕ್ಕೊಡ್ತಾವನೆ. ನೋಡ್ದಾ ನೀನ್ ದೊಡ್ಡೋಳಂದ್ಮೇಲೆ ನೆನ್ಸ್ಕೊಂತೀಯಾ? ವ್ಲಾಗ್ ನೋಡಿ ಸಾಕು ನೀನು ದೊಡ್ಡೋಳ ಮೇಲೆ. ಅವಳು ಖುಷಿ ನೋಡು. ಇವಾಗ ಕೆಲವ್ರು ಕೇಳ್ತಾರೆ ಪುಟ್ಟ, ಯಾಕೆ ಬೆಳಗ್ಗೆಯಿಂದ ಬಟ್ಟೆ ಒಗ್ದಲ್ಲ, ಯಾವಾಗ ಹೋಗಿತಾ ಇರೋದು ಅಂತ. ಅಯ್ಯೋ ಇವಳು ಬೆಳಗ್ಗೆಯಿಂದ ಉಚ್ಚೆ ಮಾಡ್ತಾಳಲ್ಲ ಬಟ್ಟೆಗಳು, ಒಂದೇ ವಾಶ್ ಮಾಡೋಕ್ ಆಗಲ್ಲ. ಸೊ ಅದಕ್ಕೇನೆ ಎಲ್ಲ ಮಾಡಾಮೇಲೆ ನೈಟ್ ಮಲ್ಕೊಳ್ಳೋ ಟೈಮ್ ಅದೇ ಅವಳು ಮಲ್ಗೋ ಟೈಮಲ್ಲಿ ವಾಶ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಏನ್ ಮಾಡ್ತಿದ್ಯಾ? ನೋಡು ಮಾವಂಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಅವಳು. ನಿಂದು ಇರು. ಕುಶಾನಿಗೆ ಬಟ್ಟೆ ಹೋಗ್ತಾ ಇವಾಗ. ಅವಳು ಬಾಯಿ ನೋಡ್ರಿ. ಕುಶಾನಿಗೆ ಬಟ್ಟೆ ಹೋಗ್ತಾ ಬಾಯಿಲಿ. ಬಾಯ್ ಕುತ್ಕೋ ಬಾಯಿಲಿ. ತಗೋ ಬಟ್ಟೆ ಹೋಗಿ ತಗೋ. ಇದು ತಗೋ ಇದು ಸೋಪ್ ಹಾಕೋದಕ್ಕೆ. ಸೋಪ್ ಹಾಕು. ನೋಡ್ದಾ ಹಾಕು ಸೋಪ್ ಹಾಕ್ದಾ? ಬ್ರಷ್ ತಗೋ ಇದು ನೋಡಿ. ಇವಾಗ ಜಾಲಿಸಿ ಇವಾಗ ಜಾಲಿಸು. ಹಿಂಗೆ ಜಾಲಿಸಿ ಹಿಂಗೆ ಜಾಲಿಸು. ತಗೋ. ಅವಳಿಗೆ ಅದ್ ರೀತಿ ಮಾಡ್ತಾಳೆ. ಎಲ್ಲ ಕೆಲಸ ಮಾಡ್ಬೇಕು, ಎಲ್ಲ ಕೆಲಸ ಮಾಡ್ಬೇಕು. ಅವಳಿಗೊಂಥರ ಖುಷಿ. ಇಂಥ ಕೆಲಸ ಬರಲ್ಲ ನಂಗಿಲ್ಲ ಕುಶನಿಗೆ. ನೋಡಿ ಎಲ್ಲ ಬರ್ತಿದೆ. ನೋಡ್ದಾ ಎಲ್ಲ ಒಣಗಾಕೋಣ. ನಾನು ಒಣಗಾಕ್ಬೇಕು ಅಂತೇಳಿ ಎತ್ಕೊಂಡ್ ಮೇಲೆ. ನೀವು ಕೊಡು ನಂಗೆ ನಂಗೆ ತಕ್ಕೊಡ್ತೀನಿ. ನೀವು ಒಂದೊಂದೇ ಕೊಡು, ನಂಗೆ ಕೊಡ್ತಾರೆ ನಂಗೆ. ಅವಳು ಒದ್ರಿ ಕೊಡ್ತಾಳೆ ಅವ್ನ ಮಾವನಿಗೆ. ಹಾಕ್ತೀನಿ, ಅದು ಕೊಡೋದು. ಆಯ್ತಾ? ಆಯ್ತು ಮುಗೀತು, ಡನ್ನು. ಓಕೆ ರೈಸ್ ಬಟ್ಟೆ ಒಗ್ದೀನಿ, ಡನ್ನು. ಇಲ್ಲಿ ಮನೆ ಯಾವ ಥರ ಮಾಡಿದಾಳೆ ಯಪ್ಪ ರಾಮ. ಇವಳಿದ್ರೆ ಮುಗೀತು ಪಾಪ. ನಮ್ಮ ಅಮ್ಮನ ಕಾಟ ನಂಗೆ ಹೋಗಿ ಗೊತ್ತಾಗ್ತಿದೆ ನಮ್ಮ ಅಮ್ಮ ಅಪ್ಪ ಎಷ್ಟು ಕಷ್ಟಪಡ್ತಾರೆ ಅಂತ. ಸೊ ಅಮ್ಮ ಓಕೆ, ನಾವು ಎಲ್ಲ ಕೆಲಸಗಳು ಮಾಡಿದೆ, ಅಡುಗೆಗಳ ಮಾಡಿ ಮನೆ ಕೆಲಸ ಎಲ್ಲ ಗುಡಿಸಿ. ಸೊ ರೈಸ್ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಮನೆ ಕೆಲಸ ಮಾಡೋದು. ಮತ್ತು ಹೌಸ್ ವೈಫ್ ಅಂತ ಗೊತ್ತಾ? ಆ ಪದ ತುಂಬ ಚಿಕ್ಕದು. ಹೌಸ್ ವೈಫ್ ಅಂದರೆ ತುಂಬ ದೊಡ್ಡದು ಗೈಸ್. ತುಂಬ ಕೆಲಸಗಳಿರುತ್ತೆ ಮನೇಲಿ. ನಾವು ಅನ್ಕೋತೀವಿ ಬರೀ ಮನೆ ಕೆಲಸ ಬಿಡು, ಬರೀ ಹೆಣ್ಮಕ್ಳು ಮನೆ ಕೆಲಸ ಮಾಡ್ತಾರೆ ಅಷ್ಟೇ ಅಂತ ಅನ್ಕೋತೀವಿ. ನಾವು ಆಚೆ ದುಡ್ಕೊಂಬರೋದು ಕಷ್ಟ ಅಲ್ಲ, ಮನೆ ಕೆಲಸ ಮಾಡೋದು ಇನ್ನೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ಸೊ ಎಲ್ಲ ಹೆಣ್ಮಕ್ಳಿಗೆ ಹ್ಯಾಟ್ಸ್ ಆಫ್, ಯಾರ್ಯಾರು ಮನೆ ಕೆಲಸ ಮಾಡ್ತಿರೋ ಎಲ್ರಿಗೂ. ಓಕೆ, ಈ ವ್ಲಾಗ್ನ ಎಲ್ರಿಗೂ ಡೆಡಿಕೇಟ್ ಮಾಡ್ತೀನಿ, ಎಲ್ಲ ಹೆಣ್ಮಕ್ಳಿಗೆ. ಸೂಪರ್ ವುಮೆನ್ ನೀವು. ನಾವಲ್ಲ ಸೂಪರ್ ಮೆನ್ ಅಲ್ಲ ಸಾಕು, ಸೂಪರ್ ವುಮೆನ್. ಹುಡುಗಿ ಸೂಪರ್.
ಏನೋ ಮಾಡ್ತಾಳೆ. ಇನ್ನೊಂದ್ ಸ್ವಲ್ಪ ದಿವಸ ಇನ್ಮೇಲೆ ಮೊಬೈಲ್ ಹಿಡ್ಕೊಂಡು ಅವಳು ಇಟ್ಕೊತಾಳೆ. ಓ ಅನ್ನೋ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಟಾಟಾ, ಬಾಯ್, ಸಿ ಯು, ಗುಡ್ ನೈಟ್.